ಇನ್ನು ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಏನಾಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ಗ್ಯಾರಂಟಿ ನಂಬಿ ಚುನಾವಣೆ ಎದುರಿಸೋದಕ್ಕಾಗಲ್ಲ, ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿ ಯೋಜನೆಯನ್ನ ಕೊಡಿ ಅಂತ ಶಾಸಕರೇ ಸಿಎಲ್ಪಿ ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ಮಾತ್ರ ನಂಬಿಕೊಂಡಿದ್ರೆ ಆಗದು. ಜನ ಗ್ಯಾರಂಟಿಗಳ ಬಗ್ಗೆ ಹೊಗಳಿಕೆ ಮಾತನ್ನ ಆಡ್ತಾ ಇಲ್ಲ. ದೇವಸ್ಥಾನ, ಸಭಾಭವನ, ರಸ್ತೆ ಅಭಿವೃದ್ಧಿ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ನೆರವು ಬೇಕಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನೆರವಿಗೆ ಹೋಗಬೇಕು, ಗ್ಯಾರಂಟಿಗಳ ಪುನರ್ ಪರಿಶೀಲನೆಯಾಗಬೇಕು ಅಂತ ಹೇಳಿ ಕೈ ಶಾಸಕರೇ ಸಿಎಂ ಮುಂದೆಯೇ ಸಿಎಲ್ಪಿ ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಜನರಿಗೆ ಬೇಕಾದಂತಹ ನೆರವು, ಅಂತಹದೊಂದು ಯೋಜನೆಗಳು ನಾವು ಕೊಡಬೇಕಾಗತ್ತೆ. ಆದರೆ ಗ್ಯಾರಂಟಿ ಯೋಜನೆಗಳನ್ನ ನಂಬ್ಕೊಂಡು ಕೂತ್ರೆ ಆಗಲ್ಲ. ಜನ ಕೂಡ ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡ್ತಿಲ್ಲ. ಹಾಗಾಗಿ ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿ ಯೋಜನೆ ಕೊಡಿ ಅಂತೇಳಿ ಶಾಸಕರು ಕೇಳ್ತಿದ್ದಾರೆ. ಯಾವ ಗ್ಯಾರಂಟಿಗಳನ್ನೇ ನೆಚ್ಕೊಂಡು ಅಧಿಕಾರ ಹಿಡಿಯುವಂತಹ ಪ್ರಯತ್ನಕ್ಕೆ ಬಂದು ಅದನ್ನು ಸಫಲಗೊಳಿಸ್ತೋ ಕಾಂಗ್ರೆಸ್, ಈಗ ಅದೇ ಶಾಸಕರು ಗ್ಯಾರಂಟಿ ಯೋಜನೆಯ ಬಗ್ಗೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಅದರಿಂದಾಗಿಯೇ ಅಭಿವೃದ್ಧಿ ಯೋಜನೆಗಳು ಆಗ್ತಾ ಇಲ್ಲ. ಜನ ಗ್ಯಾರಂಟಿ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡ್ತಾ ಇಲ್ಲ, ಹೊಗಳ್ತಾ ಇಲ್ಲ. ಇದನ್ನ ನಂಬ್ಕೊಂಡು ನಾವು ಮುಂದಿನ ಚುನಾವಣೆಗಳು ಹೋದ್ರೆ ನಮಗೆ ಉಳ್ಗಾಲ ಇಲ್ಲ ಅಂತ ಕೈ ಶಾಸಕರು ತಮ್ಮ ಅಸಮಾಧಾನವನ್ನ ಸಿಎಂ ಮುಂದೆ ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸುನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಯಾವ ಗ್ಯಾರಂಟಿಗಳನ್ನ ನೆಚ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೋ ಅದೇ ಯೋಜನೆಗಳೇ ಈಗ, ಅದೇ ಗ್ಯಾರಂಟಿಗಳೇ ಈಗ ಮುಳುವಾಗಿದೆ ಅಂತ ಕೈ ಶಾಸಕರು ಹೇಳ್ತಾ ಇದ್ದಾರೆ ಅಂತಂದ್ರೆ ಬಹಳ ದೊಡ್ಡ ಮುಖಭಂಗ ಸಿಎಂ ಪಾಲಿಗೆ. ಇದು ಸಿಎಲ್ಪಿ ಸಭೆಯಲ್ಲಿ ಏನ್ ಮಾತಾಯ್ತು ಅಂತ? ಖಂಡಿತ ಪ್ರತಿಮಾ, ಈಗಾಗಲೇ ಕಾಂಗ್ರೆಸ್ ನಾಯಕರು ನಮ್ಮ ಗ್ಯಾರಂಟಿ ದೇಶಕ್ಕೆ ಮಾದರಿ, ದೇಶಕ್ಕೆ ಗ್ಯಾರಂಟಿ ಅನ್ನೊಂದು ಮಾತನ್ನ ಪದೇ ಪದೇ ಹೇಳ್ತಿರ್ತಾರೆ. ಅದಕ್ಕೆ ಪೂರಕವಾದಂತೆ 2023 ಕೂಡ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಇಂದಲೇ ಬಂತು ಅನ್ನೋ ಚರ್ಚೆಗಳು ಕೂಡ ಇದೆ. ಇದರ ನಡುವೆ ಈಗಾಗಲೇ ನಿನ್ನೆ ನಡೆದಂತ ಶಾಸಕಾಂಗ ಸಭೆ ಇದೆ. ಆ ಸಭೆಯಲ್ಲಿ ಶಾಸಕರು ಸಿಎಂ ಮತ್ತೆ ಡಿಸಿಎಂ ಮುಂದೆನೆ ಕೂಡ ಒಂದು ಗ್ಯಾರಂಟಿಯ ಬಗ್ಗೆ ಅಪಸ್ವರವನ್ನು ಕೂಡ ಎತ್ತಿರುವಂತದ್ದು. ಯಾಕೆಂದ್ರೆ ಗ್ಯಾರಂಟಿಯ ಬಗ್ಗೆ ಜನರು ಶ್ಲಾಘನೆ ಮಾಡ್ತಾ ಇಲ್ಲ. ಇದನ್ನ ನಂಬ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಕಷ್ಟವಾಗುತ್ತೆ ಅನ್ನೋ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೇವಲ ಗ್ಯಾರಂಟಿಯಿಂದ ಮುಂದಿನ ಚುನಾವಣೆಗಳಲ್ಲಿ ಕಷ್ಟವಾಗುತ್ತೆ, ಅದಕ್ಕೆ ತಕ್ಕಂತೆ ಅಭಿವೃದ್ಧಿಯನ್ನು ನಾವು ಮಾಡಬೇಕಾಗತ್ತೆ. ಅಭಿವೃದ್ಧಿ ಒಂದ್ ಕಡೆ ಕುಂಠಿತವಾಗಿದೆ. ಹಾಗಾಗಿ ಆ ಒಂದು ಅಭಿವೃದ್ಧಿ ಕಡೆ ಕೂಡ ಗಮನವನ್ನು ಕೊಡಿ ಅಂತ ಹೇಳಿ ಒಂದಷ್ಟು ಶಾಸಕರು ಈ ಒಂದು ಅಸಮಾಧಾನವನ್ನ ನಿನ್ನೆ ನಡೆದಂತ ಶಾಸಕಾಂಗ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಗ್ಯಾರಂಟಿಯ ಬಗ್ಗೆ ಪದೇ ಪದೇ ಮಾತಾಡ್ತಾ ಇರ್ತಾರೆ, ಇದು ದೇಶದ ಗ್ಯಾರಂಟಿ ಅಂತ ಹೇಳಿ. ಈ ಒಂದು ಸಂದರ್ಭದಲ್ಲಿ ಸ್ವತಃ ಕಾಂಗ್ರೆಸ್ನ ಶಾಸಕರು ಈ ಒಂದು ಗ್ಯಾರಂಟಿಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿರೋದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕೇವಲ ಗ್ಯಾರಂಟಿ ಒಂದೇ ಸಾಲಲ್ಲ, ಡೆವಲಪ್ಮೆಂಟ್ ಕೂಡ ಮಾಡಬೇಕು. ಆ ಒಂದು ವಿಚಾರವಾಗಿ ಕೆಲ ಶಾಸಕರು ಕೂಡ ಈ ಒಂದು ಒಂದಷ್ಟು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇದನ್ನ ಯಾವ ರೀತಿಯಾಗಿ ನೋಡ್ತಾರೆ ಅಂತ ಕಾದ್ ನೋಡ್ಬೇಕಾ. ಯಾಕೆಂದ್ರೆ ಗ್ಯಾರಂಟಿಯ ಬಗ್ಗೆ ಪದೇ ಪದೇ ಒಂದಷ್ಟು ಕಾಂಗ್ರೆಸ್ನ ಶಾಸಕರೇ ಕೂಡ ಅಪಸ್ವರವನ್ನು ಇಡ್ತಾ ಇರ್ತಾರೆ. ಒಂದಷ್ಟು ಕಡಿತಗೊಳಿಸಬೇಕು, ಇದರಿಂದ ಸಾಕಷ್ಟು ಕೊಡ್ತಾ ಆಗ್ತಾ ಇದೆ, ಅಭಿವೃದ್ಧಿಗೆ ಆಗ್ತಾ ಇಲ್ಲ ಅಂತ ಹೇಳಿ. ಸರಿಮಾ, ಥ್ಯಾಂಕ್ ಯು ಸುನಿಲ್ ತಮ್ಮ ಮಾಹಿತಿಗೆ. ಸದಾಶಿವನಗರದ ಮನೆಗೂ 200 ಯೂನಿಟ್ ವಿದ್ಯುತ್ ಫ್ರೀ, ಸಾಮಾನ್ಯ ಪ್ರದೇಶದಲ್ಲಿರುವವರಿಗೂ ಕೂಡ 200 ಯೂನಿಟ್ ಫ್ರೀ. ಹೀಗೆ ಲಕ್ಷಾಂತರ ರೂಪಾಯಿ ದುಡಿಯೋ ಹೆಣ್ಣು ಮಕ್ಕಳಿಗೂ ಕೂಡ ಬಸ್ ಫ್ರೀ ಕೊಡಬೇಕಾ? ಹೀಗೆ ಮುಂದುವರೆದ್ರೆ ಸರ್ಕಾರಕ್ಕೆ ಕಷ್ಟ ಆಗತ್ತೆ. ಹೀಗಂತ ಸಿಎಲ್ಪಿ ಸಭೆಯಲ್ಲಿ ಎಂಎಲ್ಸಿ ಸುಧಾಮ್ ದಾಸ್ ತಮ್ಮ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಗ್ಯಾರಂಟಿಗಳ ಪುನರ್ ಪರಿಶೀಲನೆ ಮಾಡಿ ಎನ್ನುವಂತಹ ಒತ್ತಾಯ ಮಾಡಿದ್ದಾರೆ. ಬರೀ ಸುಧಾಮ್ ದಾಸ್ ಅಷ್ಟೇ ಅಲ್ಲ, ಅವರ ಮಾತಿಗೆ ಇತರೆ ಶಾಸಕರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಕುರಿತಂತೆ ಶಾಸಕರ ಅಸಮಾಧಾನ ವ್ಯಕ್ತ ಆಗಿದೆ. ಸಿಎಲ್ಪಿ ಸಭೆಯಲ್ಲಿ ಗ್ಯಾರಂಟಿಗಳ ಪುನರ್ ಪರಿಶೀಲನೆಯಾಗಬೇಕು ಎನ್ನುವ ಒತ್ತಾಯ. ಕೈ ಶಾಸಕರೇ ಗ್ಯಾರಂಟಿ ವಿರುದ್ಧ ಅಪಸ್ವರವನ್ನ ಎತ್ತಿದ್ದಾರೆ. ಅಂದ್ರೆ ಎಲ್ರಿಗೂ ಕೂಡ ಫ್ರೀ ಕೊಡ್ತೀರಾ ಅಂತಂದ್ರೆ ಇದರಲ್ಲಿ ಅರ್ಥ ಇಲ್ಲ, ಉಳ್ಳವರಿಗೂ ಕೂಡ ಫ್ರೀ ವ್ಯವಸ್ಥೆನಾ ಅನ್ನೋದು ಶಾಸಕರ ಪ್ರಶ್ನೆಯಾಗಿದೆ. ಪರಿಶೀಲನೆ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ ಎಂಎಲ್ಸಿ ಸುಧಾಮ್ ದಾಸ್. ಅವರ ಮಾತಿಗೆ ಇತರೆ ಶಾಸಕರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಗ್ಯಾರಂಟಿಗಳ ಬಗ್ಗೆ ಪದೇ ಪದೇ ಬಹಳ ಹೆಮ್ಮೆಯಿಂದ ಮಾತನಾಡ್ತಾ ಇದ್ರು ಸಿಎಂ, ಅದೇ ಗ್ಯಾರಂಟಿಗಳ ಬಗ್ಗೆ ಅವರದ್ದೇ ಶಾಸಕರು ಈಗ ಅಪಸ್ವರವನ್ನ ಎತ್ತಿದ್ದಾರೆ. ಸದಾಶಿವನಗರದ ಮನೆಗೂ 200 ಯೂನಿಟ್ ವಿದ್ಯುತ್ ಫ್ರೀ, ಅಂದ್ರೆ ಉಳ್ಳವರ ಪಾಲಿಗೂ 200 ಯೂನಿಟ್ ವಿದ್ಯುತ್ ಫ್ರೀ, ಬಡವರ ಪಾಲಿಗೂ ಅಂತಂದ್ರೆ ಅದರಲ್ಲಿ ಅರ್ಥ ಇಲ್ಲ, ಅಭಿವೃದ್ಧಿ ಯೋಜನೆಗಳನ್ನು ಮಾಡೋದಕ್ಕಾಗಲ್ಲ ಎನ್ನುವ ಅಭಿಪ್ರಾಯ ಸಿಎಲ್ಪಿ ಸಭೆಯಲ್ಲಿ ವ್ಯಕ್ತ ಆಗಿದೆ. ಗ್ಯಾರಂಟಿಗಳ ಪುನರ್ ಪರಿಶೀಲನೆ ಮಾಡಲೇಬೇಕು ಎನ್ನುವ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಇದನ್ನೇ ಇಟ್ಕೊಂಡು, ಈ ಗ್ಯಾರಂಟಿ ಯೋಜನೆಗಳನ್ನೇ ಇಟ್ಕೊಂಡು ನಾವು ಮುಂದೆ ಹೋದರೆ ಮುಂದಿನ ಚುನಾವಣೆಗಳಲ್ಲಿ ನಮಗೆ ಗೆಲುವು ಸಿಗಲ್ಲ ಅನ್ನೋದು ಶಾಸಕರ ಅಭಿಪ್ರಾಯ. ಗ್ಯಾರಂಟಿಗಳ ಬಗ್ಗೆ ಶಾಸಕರ ತೀವ್ರ ಅಸಮಾಧಾನ. ಈ ಬಗ್ಗೆ ಯಾವ ರೀತಿಯಾದಂತಹ ಹೆಜ್ಜೆ ಇಡುತ್ತೆ ಸಿದ್ದು ಸರ್ಕಾರ ಅನ್ನೋದು ಈಗ ಸದ್ಯದ ಕುತೂಹಲ.